ಕೆಲವು ಸಂಶೋಧನೆಗಳ ಪ್ರಕಾರ 98% ಜನರು ತಮ್ಮ ಗುರಿಯನ್ನು ತಲುಪದೆ ಸಾಯುತ್ತಾರೆ. ಆದರೆ ಕೇವಲ 2% ಜನರು ಮಾತ್ರ ಸಕ್ಸಸ್ಫುಲ್ ಜೀವನವನ್ನು ನಡೆಸುತ್ತಿದ್ದಾರೆ. ನಾವು ಜೀವನದಲ್ಲಿ ಯಾವುದೋ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಆಗಲು ಸಾಧ್ಯವಿಲ್ಲ. ಇದಕ್ಕೆ ತುಂಬ ಹಾರ್ಡ್ ವರ್ಕ್, ಚಾಲೆಂಜಸ್ ಮಾಡಬೇಕು. ಆದ್ದರಿಂದ ಈ 6 ಸೂತ್ರಗಳನ್ನು ಫಾಲೋ ಮಾಡಬೇಕಾಗುತ್ತದೆ. ಮೊದಲನೆಯದಾಗಿ, ನಿಮ್ಮ ಸೋಮಾರಿತನವನ್ನು ಬಿಟ್ಟು ನಾವು ಏನನ್ನು ಮಾಡಬೇಕು, ಏನನ್ನು ಕಲಿಯಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ಎರಡನೆಯದಾಗಿ, ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ಮೇಲೆ ನೀವು 100ರಷ್ಟು ನಂಬಿಕೆ ಇಡಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ಸಕ್ಸಸ್ಫುಲ್ ಜೀವನದ ಒಂದು ಭಾಗವಾಗಿದೆ. ಇಲ್ಲಿ ನಂಬಲು ಸಾಧ್ಯವಾಗದಿದ್ದರೆ ಆಗ ಅದು ನಿಮ್ಮ ನಂಬಿಕೆಯ ಸಮಸ್ಯೆಯಲ್ಲ, ಅದು ನಿಮ್ಮ ತಿಳುವಳಿಕೆಯ ಸಮಸ್ಯೆ. ಆದ್ದರಿಂದ ಪ್ರಾರಂಭಿಸುವ ಮುನ್ನ ಕೆಲಸವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅರ್ಥ ಮಾಡಿಕೊಂಡ ನಂತರ ನೀವು ನಂಬಬೇಕು ಮತ್ತು ನಿಮ್ಮ ವೇಗವು ನಿಮ್ಮ ಒಳಗಿನಿಂದ ಬರುತ್ತದೆ ಮತ್ತು ಈಗ ನೀವು ವ್ಯತ್ಯಾಸವನ್ನು ನೋಡಬಹುದು. ಮೂರನೆಯದಾಗಿ, ಗುರಿಯನ್ನು ಹೊಂದುವುದು. ಗುರಿ ಎಂದರೆ ನಮ್ಮ ಜೀವನದ ಉದ್ದೇಶ ಅಥವಾ ತಲುಪುವ ಹಂತ. ಜೀವನದಲ್ಲಿ ಗುರಿ ಇಲ್ಲದವನು ಏನನ್ನೂ ಸಾಧಿಸಲಾರ ಮತ್ತು ಬಡವನಾಗಿಯೇ ಸಾಯುತ್ತಾನೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಸ್ಮಾರ್ಟ್ ಗೋಲ್ ಸೆಟ್ಟಿಂಗ್ ತುಂಬ ಮುಖ್ಯ. ನಾವು ಏನನ್ನು ಅಚೀವ್ ಮಾಡಬೇಕು, ನಾವು ಯಾವಾಗ ಅಚೀವ್ ಮಾಡಬೇಕು, ನಾವು ಸೆಟ್ ಮಾಡಿರುವ ಗೋಲ್ ಏಕೆ ಮುಖ್ಯ ಅನ್ನೋದನ್ನು ನಿರ್ಧಾರ ಮಾಡಿ ನಮ್ಮ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡೋದು ಹೇಗೆಂದು, ನಮ್ಮ ಗುರಿಯನ್ನು ಸಾಧಿಸಿದರೆ ನಮಗೆ ಹೇಗೆ ತಿಳಿಯಬೇಕೆಂದು, ಈ ಗುರಿಯನ್ನು ಸಾಧಿಸಬಹುದೇ ಅಥವಾ ಇಲ್ಲವೇ ಅದನ್ನು ಸಾಧಿಸಲು ನಾನು ಏನು ಮಾಡಬೇಕೆಂದು ತಿಳಿಯಬೇಕು. ನಮ್ಮ ಎಲ್ಲ ಗುರಿಗಳು ನಮ್ಮ ಸಾಧನೆಗೆ ಸಂಬಂಧವಿರಬೇಕು. ಈ ಗುರಿಯನ್ನು ಸಾಧಿಸಲು ಎಷ್ಟು ಸಮಯ ತೆಗೆದುಕೊಳ್ಳಬೇಕೆಂದು, ಗುರಿ ಪೂರ್ಣಗೊಂಡಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಯಾವಾಗ ಪರಿಶೀಲಿಸಬೇಕೆಂದು ತಿಳಿದು ಟೈಮ್ ಫ್ರೇಮನ್ನು ತಯಾರಿ ಮಾಡಿಕೊಳ್ಳಬೇಕು. ಗುರಿಯ ಮೇಲೆ ಕೆಲಸವನ್ನು ಪ್ರಾರಂಭಿಸಲು ನಾವು ಸಿದ್ಧರಾಗಿರಬೇಕು. ನಮ್ಮ ಯಶಸ್ಸಿನ 50% ನಮ್ಮ ಗೋಲ್ ಸೆಟ್ಟಿಂಗನ್ನು ಅವಲಂಬಿಸಿರುತ್ತದೆ. ಸ್ನೇಹಿತರೆ, ಇದು ಸಕ್ಸಸ್ಫುಲ್ ಮತ್ತು ಫೇಲ್ಯೂರ್ ವ್ಯಕ್ತಿಗಳ ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ. ದಯವಿಟ್ಟು ಮೊದಲು ಗುರಿಯನ್ನು ಹೊಂದಿಸಿ, ನಂತರ ನೀವು ಖಾಲಿ ಕೈಯಿಂದ ಹಿಂತಿರುಗುವುದಿಲ್ಲ. ನಾಲ್ಕನೆಯದಾಗಿ, ಸ್ಟಾರ್ಟಿಂಗ್ ಪಾಯಿಂಟ್ ಟು ಫಿನಿಶಿಂಗ್ ಪಾಯಿಂಟ್. ಇದು ಬಹಳ ಮುಖ್ಯ. ಸುಮಾರು 80% ಜನರು ತಮ್ಮ ಕೆಲಸವನ್ನು ಮುಗಿಸದೇ ಬಿಡುತ್ತಾರೆ. ಆದ್ದರಿಂದ ಅವರು ಪ್ಲಾನಿಂಗ್ ಹೊಂದಿಲ್ಲದ ಕಾರಣ ಎಲ್ಲಿ ಮುಗಿಸಬೇಕೆಂದು ಅವರಿಗೆ ತಿಳಿದಿಲ್ಲ. ಕೆಲವರು ಅದನ್ನು ನಂತರ ಮುಗಿಸೋಣ ಎಂದು ಭಾವಿಸುತ್ತಾರೆ, ಆದರೆ ನಂತರ ಎಂದಿಗೂ ಬರುವುದಿಲ್ಲ. ಕೆಲವರು ಅದನ್ನು ಮುಗಿಸಬಹುದು ಎಂದು ಸಹ ನಂಬುವುದಿಲ್ಲ. ಐದನೆಯದಾಗಿ, ಯುವರ್ ಪ್ಯಾಷನ್ ಯುವರ್ ಸಕ್ಸಸ್. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಗೆ ಇದು ನಿರ್ಣಾಯಕ ಅವಧಿಯಾಗಿದೆ. ಈ ಸಮಯದಲ್ಲಿ ಏಕಾಂಗಿಯಾಗಿ ನಿಲ್ಲಬಲ್ಲ ಅವನ ಯಶಸ್ಸು ಹೆಚ್ಚು ಬಲವಾಗಿರುತ್ತದೆ. ನೀವು ಏನನ್ನಾದರೂ ಸರಿಯಾಗಿ ಮಾಡಿದರೆ ನೀವು ಆಕ್ಷೇಪಣೆ ಮತ್ತು ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ. ಆಕ್ಷೇಪಣೆ ಮತ್ತು ಟೀಕೆಗಳಿಲ್ಲದೆ ನೀವು ಪ್ರಸಿದ್ಧರಾಗಲು ಸಾಧ್ಯವಿಲ್ಲ, ಶ್ರೇಷ್ಠ ಅಥವಾ ಶ್ರೇಷ್ಠರಾಗಲು ಸಾಧ್ಯವಿಲ್ಲ. ಇದು ನಿಮ್ಮ ಜ್ಞಾನವನ್ನು ಸುಧಾರಿಸುತ್ತದೆ, ಅದು ನಿಮ್ಮನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಎಂಬುದರ ಸಂಕೇತವಾಗಿದೆ. ಆರನೆಯದಾಗಿ, ರಿಪೀಟ್ ಆ್ಯಂಡ್ ರಿಪೀಟ್ ಫಾರ್ ಎವರ್. ಸೋಮಾರಿಯಾಗಿರಬೇಡಿ. ನೀವು ಏನು ಕಲಿಯುತ್ತೀರೋ ಅದರ ಮೇಲೆ ಕೆಲಸವನ್ನು ಪ್ರಾರಂಭಿಸಿ. ನಂಬಿರಿ, ಗುರಿಯನ್ನು ಹೊಂದಿಸಿ. ಈಗ ನಿಮ್ಮ ಕೆಲಸ ಶುರು ಮಾಡು. ಮುಗಿಸುವವರೆಗೂ ಕೆಲಸ ಮಾಡಿ. ಆಕ್ಷೇಪಣೆ ಮತ್ತು ಟೀಕೆಗಳನ್ನು ಸ್ವೀಕರಿಸುವ ಮೂಲಕ ನಿಮ್ಮನ್ನು ಇನ್ನಷ್ಟು ಬಲಗೊಳಿಸಿ. ನಿಮ್ಮ ಯಶಸ್ಸನ್ನು ಆನಂದಿಸಿ ಮತ್ತು ಅದನ್ನು ಪುನರಾವರ್ತಿಸಿ. ಸ್ನೇಹಿತರೆ, ನೆನಪಿಡಿ, ಯಶಸ್ಸು ಎಂದಿಗೂ ಶಾಶ್ವತವಲ್ಲ. ಆದ್ದರಿಂದ ನಾವು ಪ್ರತಿ ಬಾರಿ ಸೂತ್ರವನ್ನು ಅನುಸರಿಸಬೇಕು ಮತ್ತು ಜೀವನದಲ್ಲಿ ವೈಫಲ್ಯವು ಅಂತಿಮವಲ್ಲ. ನೀವು ವಿಫಲವಾದರೆ ಮತ್ತೊಮ್ಮೆ ಪ್ರಯತ್ನಿಸಿ ಮತ್ತು ಜೀವನದಲ್ಲಿ ಈ ಸೂತ್ರವನ್ನು ಅನ್ವಯಿಸಿ. ನೀವು ಧನಾತ್ಮಕ ಫಲಿತಾಂಶವನ್ನು ಪಡೆಯುತ್ತೀರಿ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ನಿಮ್ಮ ಅಮೂಲ್ಯ ಸಮಯವನ್ನು ನನಗೆ ನೀಡಿದ್ದಕ್ಕಾಗಿ ಪ್ರೀತಿಯಿಂದ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಲಹೆಯನ್ನು ಕಮೆಂಟ್ ಮಾಡಿ. ಭವಿಷ್ಯದಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಹಾಯವಾಗುತ್ತದೆ.